ರಾಜ್ಯ ಕಾಂಗ್ರೆಸ್ ಪಾಲಿಗೆ ತಮಿಳುನಾಡಿನ ಪ್ರಣಾಳಿಕೆ ತಲೆನೋವಾಗಿದೆ. ಇಂಡಿಯಾ ಗೆದ್ರೆ ಮೇಕೆದಾಟು ಯೋಜನೆಗೆ ತಡೆ ಘೋಷಣೆ. ಐಎನ್ಡಿಎ ಒಕ್ಕೂಟದ ಸದಸ್ಯರಾಗಿರುವಂತಹ ಡಿಎಂಕೆ ಕಾವೇರಿ ಡ್ಯಾಂಗೆ ಅಣೆಕಟ್ಟು ನಿರ್ಮಿಸೋದಕ್ಕೆ ಬಿಡಲ್ಲ, ಮೇಕೆದಾಟು ಯೋಜನೆಗೆ ತಡೆಯನ್ನ ಘೋಷಣೆ ಮಾಡ್ತಾ ಇದೆ. ತಮಿಳುನಾಡಿನ ಈ ಪ್ರಣಾಳಿಕೆ ಈಗ ರಾಜ್ಯ ಕಾಂಗ್ರೆಸ್ಗೆ ತಲೆನೋವಾಗಿದೆ. ಇಂಡಿಯಾ ಕೂಟದ ಭಾಗವಾಗಿರುವಂತಹ ಡಿಎಂಕೆ ಘೋಷಣೆ ಮಾಡಿರೋದು ಐಎನ್ಡಿಎ ಕೂಟದ ಪ್ರಧಾನ ಪಕ್ಷವಾಗಿರುವಂತಹ ಕಾಂಗ್ರೆಸ್ಗೆ, ಅದರಲ್ಲೂ ಕರ್ನಾಟಕದಲ್ಲಿ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ಇದು ಬಹಳ ದೊಡ್ಡ ತಲೆನೋವಾಗಿದೆ. ಡಿಎಂಕೆ ಪ್ರಣಾಳಿಕೆಯಿಂದ ರಾಜ್ಯ ಕಾಂಗ್ರೆಸ್ಗೆ ಮುಜುಗರ. ಮೇಕೆದಾಟು ಅಣೆಕಟ್ಟು ನಿರ್ಮಾಣದ ಭರವಸೆ ಕೊಟ್ಟಿದೆ ರಾಜ್ಯ ಕಾಂಗ್ರೆಸ್. ಈ ವಿಚಾರ ಗೊತ್ತಿದ್ದೂ ಕೂಡ ಐಎನ್ಡಿಎ ಒಕ್ಕೂಟದ ಭಾಗವಾಗಿರುವಂತಹ ಡಿಎಂಕೆ ತನ್ನ ಪ್ರಣಾಳಿಕೆಯಲ್ಲಿ ತಾನು ಗೆದ್ರೆ ಮೇಕೆದಾಟು ಯೋಜನೆಗೆ ತಡೆ ಎನ್ನುವ ಘೋಷಣೆಯನ್ನು ಮಾಡಿರುವಂಥದ್ದು. ಡಿಎಂಕೆ ಈ ಪ್ರಣಾಳಿಕೆ ರಾಜ್ಯ ಕಾಂಗ್ರೆಸ್ಗೆ ಭಾರಿ ಮುಜುಗರ. ಡಿಎಂಕೆ ಮೇಕೆದಾಟು ಯೋಜನೆ ಅಂಶ ಸೇರ್ಪಡೆಯಿಂದಾಗಿ ವಿವಾದ ಎದ್ದಿದೆ. ಈ ವೇಳೆ ಐಎನ್ಡಿಎ ಅಧಿಕಾರಕ್ಕೆ ಬಂದರೆ ಸಿಎಎ ರದ್ದು, ದೇಶಾದ್ಯಂತ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿರುವಂತಹ ಟೋಲ್ ಬೂತ್ಗಳು ಅದು ರದ್ದಾಗುತ್ತೆ. ಒಂದು ದೇಶ ಒಂದು ಚುನಾವಣೆ, ರಾಷ್ಟ್ರೀಯ ಶಿಕ್ಷಣ ನೀತಿ, ಅಗ್ನಿಪಥ ಯೋಜನೆ, ರಾಜ್ಯಪಾಲರಿಗೆ ಕಾನೂನು ಕ್ರಮದಿಂದಿರುವಂತಹ ರಕ್ಷಣೆ, ಈ ರೀತಿ ಬಿಜೆಪಿ ಸರ್ಕಾರದ ಕಾಯ್ದೆಗಳನ್ನ ರದ್ದು ಮಾಡೋದಾಗಿ ಘೋಷಣೆ ಮಾಡಿದೆ. ಆದರೆ ಇದೆಲ್ಲದಕ್ಕಿಂತ ಪ್ರಮುಖವಾಗಿರುವಂಥದ್ದು ಮೇಕೆದಾಟು ಯೋಜನೆಗೆ ತಡೆ ಎನ್ನುವ ಘೋಷಣೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ದೆಹಲಿ ಪ್ರತಿನಿಧಿ ಡೆಲ್ಲಿ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಐಎನ್ಡಿಎ ಒಕ್ಕೂಟದ ಭಾಗವಾಗಿರುವಂತಹ ಒಂದೊಂದು ಪಕ್ಷಗಳದ್ದು ಒಂದೊಂದು ನಿಲುವು, ಅದೇ ಈಗ ಅದರ ಒಗ್ಗಟ್ಟಿಗೆ ಬಹಳ ದೊಡ್ಡ ತೊಡಕನ್ನು ಉಂಟು ಮಾಡಿರೋದು. ಆದರೆ ರಾಜ್ಯ ಕಾಂಗ್ರೆಸ್ಗೆ ಈ ಮೇಕೆದಾಟು ಯೋಜನೆಯ ತಡೆ ಎನ್ನುವ ಡಿಎಂಕೆ ಘೋಷಣೆ ಏನಿದೆ, ಇದು ಎಷ್ಟು ದೊಡ್ಡ ಪೆಟ್ಟು ಬೀಳುತ್ತೆ ಅಂತ? ಬಹುತೇಕ ಅವರ ಒಂದು ಪ್ರಣಾಳಿಕೆ ನೋಡಿದ್ರೆ ಅವಿವೇಕಿತನ ಎಷ್ಟಿದೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಪ್ರತಿಮಾ. ಪಕ್ಕದ ತಮಿಳುನಾಡು ಅಷ್ಟೇ, ಆ ಕಡೆ ಮಹಾರಾಷ್ಟ್ರನೂ ಅಷ್ಟೇ. ಕನ್ನಡಿಗರ ಮೇಲೆ ಯಾವಾಗಲೂ ಕೂಡ ಇಂಥದ್ದೇ ಮಾತುಗಳನ್ನ ಹೇಳ್ಕೊಂಡು ಬಂದು ಓಟನ್ನ ಗಿಟ್ಟಿಸ್ಕೊಳ್ಳುವಂಥದ್ದು. ಕಳೆದ ಸುಮಾರು 3-4 ದಶಕಗಳ ಒಂದು ಇತಿಹಾಸವನ್ನ ನಾವು ನೋಡಿದಾಗ್ಲೂ ಕೂಡ ಅಷ್ಟೇ, ಕಾವೇರಿ ವಿಚಾರದಲ್ಲೇ ಅವರು ರಾಜಕೀಯ ಮಾಡಿ ಅಲ್ಲಿ ಮತಗಳಿಕೆಯನ್ನ ಮಾಡ್ಕೊಂಡಿದ್ದು. ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಏನ್ ಹೇಳಿತು ಅನ್ನುವಂಥದ್ದು, ಏನು ತೀರ್ಪು ಬರೀತು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಮೊದಲನೇದಾಗಿ ಈ ರೀತಿ ಅವರು ಪ್ರಣಾಳಿಕೆಯಲ್ಲಿ ಹಾಕಿದ್ದು ಕರ್ನಾಟಕಕ್ಕೆ, ಅದರಲ್ಲೂ ಕರ್ನಾಟಕ ಕಾಂಗ್ರೆಸ್ ಪಕ್ಷಕ್ಕೆ, ಸರ್ಕಾರಕ್ಕೆ ದೊಡ್ಡ ಮುಜುಗರ ಅಂತಾನೆ ಹೇಳ್ಬೋದು. ಈ ಅವರದೇ ಮೈತ್ರಿಕೂಟದ ಒಂದು ಪಕ್ಷ ಈಗ ಒಂದೊಂದು ರಾಜ್ಯದ ಒಂದು ತನ್ನ ನಿಲುವನ್ನ ಪ್ರಕಟಿಸಿರುವುದು ಮತ್ತೊಂದು ರಾಜ್ಯದ ವಿಚಾರವಾಗಿ ಆಲ್ರೆಡಿ ಸುಪ್ರೀಂ ಕೋರ್ಟಿನಲ್ಲಿ ಇರುವಂತಹ ಪ್ರಕರಣವನ್ನ ಕೈಗೆತ್ತಿಕೊಂಡು ಪ್ರಣಾಳಿಕೆಯಲ್ಲಿ ಪ್ರಕಟಿಸ್ತಾರೆ ಅಂದ್ರೆ ಅದಕ್ಕಿಂತ ದೊಡ್ಡ ಮುಜುಗರ ಏನಿಲ್ಲ. ಇದಕ್ಕೆ ಕರ್ನಾಟಕ ಸರ್ಕಾರ ಮತ್ತೆ ಕಾಂಗ್ರೆಸ್ ಪಕ್ಷ ಯಾವ ರೀತಿ ತಿರುಗೇಟು ಕೊಡುತ್ತೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗುತ್ತೆ. ಪ್ರತಿ ಬಾರಿಯೂ ಅಷ್ಟೇ ಕನ್ನಡಿಗರ ಮೇಲೆ ಒಂದು ಆರೋಪ ಮಾಡಿಕೊಳ್ಳದೆ ಅವರು ಚುನಾವಣೆಗಳು ಗೆದ್ದಂತ ಇತಿಹಾಸಗಳ ಬಹಳ ಅಂದ್ರೆ ಬಹಳ ಕಡಿಮೆ. ಆ ಪಕ್ಕದ ಮಹಾರಾಷ್ಟ್ರ ಇರ್ಬೋದು, ಈ ಕಡೆ ತಮಿಳುನಾಡು ಇರ್ಬೋದು, ಒಂದು ಕನ್ನಡಿಗರ ಮೇಲೆ ಗದಾಪ್ರಹಾರ ಮಾಡದೆ ಇಂಥ ಮಾತುಗಳಿಂದ ಮತ್ತೆ ಇದರಿಂದ ಏನು ಸಾಧನೆ ಮಾಡಕ್ಕಂತೂ ಸಾಧ್ಯ ಇಲ್ಲ. ಅದು ತಮಿಳುನಾಡಿನ ಜನರಿಗೂ ಕೂಡ ಗೊತ್ತಿದೆ. ಅದು ಸುಪ್ರೀಂ ಕೋರ್ಟ್ ನಲ್ಲಿ ಇತ್ಯರ್ಥ ಆಗುವಂತಹ ಎಲ್ಲಾ ಪ್ರಕರಣಗಳು ಮತ್ತೆ ದೇಶಕ್ಕೆ ಸಂಬಂಧಪಟ್ಟಂತ ಪ್ರಕರಣಗಳು, ಕೇಂದ್ರ ಏನು ಪಾರ್ಲಿಮೆಂಟ್ ಮಾಡ್ಬೇಕಾದಂತವನ್ನೆಲ್ಲ ಇವರು ರದ್ದು ಮಾಡ್ತೇವೆ ಅಂದ್ರೆ ಯಾರು ಕೇಳಲಿಕ್ಕೆ ತಯಾರಿರಲ್ಲ. ಅದು ಕಾನೂನಿನ ಅಜ್ಞಾನ ಅಂತ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಮೇಕೆದಾಟು ವಿಚಾರದಲ್ಲೂ ಕೂಡ ಅಷ್ಟೇ, ಈಗ ಆಲ್ರೆಡಿ ಏನು CWMA ಮುಂದೆ ಇದೆ, ಜೊತೆಗೆ ಸುಪ್ರೀಂ ಕೋರ್ಟ್ ಮುಂದೆ ಇದೆ. ಅವರು ಪ್ರಣಾಳಿಕೆಯಲ್ಲಿ ಹಾಕಿದ ತಕ್ಷಣ ಏನೂ ಆಗೋದಿಲ್ಲ. ಆದ್ರೆ ಅವರದ್ದೇ ಇಂಡಿಯಾ ಕೂಟದ ಮೈತ್ರಿ ಪಕ್ಷಕ್ಕೆ ಇದು ದೊಡ್ಡ ಮುಜುಗರ. ಮತ್ತೆ ಇಂಥದ್ರಿಂದಲೇ ಒಂದು ರೀತಿಯಲ್ಲಿ ಪಕ್ಕದ ರಾಜ್ಯಗಳಲ್ಲಿ ಕಾಂಗ್ರೆಸ್ ಕಳ್ಕೊಳ್ಳಿಕ್ಕೆ ಅಂದ್ರೆ ಸೀಟುಗಳನ್ನ ಕಳ್ಕೊಳ್ಳಿಕ್ಕೆ ಇದು ದೊಡ್ಡ ಒಂದು ಪೆಟ್ಟು ಅಂತಾನೆ ನಾವು ಹೇಳ್ಬೋದು ಪ್ರತಿಮಾ. ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.